ಹಾಯ್ ಫ್ರೆಂಡ್ಸ್, ಬನ್ನಿ ನಾನು ಇವತ್ತು ಮ್ಯಾಂಗೋ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತಿಳ್ಕೊತಾ ಇದ್ದೀನಿ. ನೋಡಿ, ಕಡಲೆಬೇಳೆ ತೊಗೊಂಡಿದ್ದೀನಿ, ಒಂದು ಕಾಲು ಬಟ್ಲು ಕಡಲೆ ಬೀಜ ತೊಗೊಂಡಿದ್ದೀನಿ, 2 ದಪ್ಪದು ಮ್ಯಾಂಗೋ ತೊಗೊಂಡು ಮಾವಿನಕಾಯಿ ಹುಳಿ ಮಾವಿನಕಾಯಿ ತೊಗೊಂಡು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ಒಂದು 4 ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಡಿಗೆ. ಒಂದು 15 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಹಾಕಿರೋದು 2 ದಪ್ಪದು ಮಾವಿನಕಾಯಿ. ಆ ಮಾವಿನಕಾಯಿನ ಫಸ್ಟು ನೀಟಾಗಿ ತೊಳ್ಕೊಂಡು ನಾವು ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಹೊರಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ. ಕೊಬ್ಬರಿ ತುರಿತೀವಲ್ಲ, ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಜಾಸ್ತಿ ಮಾವಿನಕಾಯಿ ಹಾಕ್ತಾರಿಂದ ಒಂದು 15 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ನೋಡಿ, ಇವಾಗ ಮಾಡೋಕ್ಕೆ ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಇಟ್ಬಿಟ್ಟು ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಮತ್ತು ಕಡಲೆಬೀಜ 2 ಹಾಕಿದ್ದೀನಿ. ಕಡಲೆಬೀಜ ಕಡಲೆಬೇಳೆ ಹಾಕಿದಾಗ ಸೀದೋಗುತ್ತೆ ಅಂದ್ಬಿಟ್ಟು ಉರಿನ ನಾವು ಮೀಡಿಯಮ್ ಉರಿಲಿ ಇಟ್ಕೋಬೇಕಾಗುತ್ತೆ. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನೋಡಿ ಹಂಗೆ ಹುರ್ಕೋತಾ ಇದ್ದೀನಿ ಚೆನ್ನಾಗಿ. ಅದು ಕಲರ್ ಚೇಂಜ್ ಆಗಿ ಪಟ ಅನ್ನಂಗೆ ಕಡಲೆಬೀಜ ಎಲ್ಲ ಕಡಲೆಬೀಜ ಎಲ್ಲ ಬಾಯಿ ಬಿಟ್ಕೊಳ್ಳುತ್ತೆ ಅಂತಾರಲ್ಲ, ಆ ಥರ ಬಾಯಿ ಬಿಟ್ಕೊಂಡು ಕಡಲೆಬೀಜ ಆಗೋವರೆಗೂ ಸ್ವಲ್ಪ ಮೀಡಿಯಮ್ ಉರಿಲಿ ಇಟ್ಕೊಳ್ಳಿ. ಯಾಕಂದರೆ ಕಡಲೆಬೀಜ ಕಡಲೆಬೇಳೆ ಬೇಗ ಸೀದೋಗ್ಬಿಡುತ್ತೆ ಐ ಫ್ಲವರ್ ಇಟ್ಟರೆ. ನೋಡಿ ಫ್ರೆಂಡ್ಸ್, ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ ಮ್ಯಾಂಗೋ ಚಿತ್ರಾನ್ನ ಬಂದು ಯಾರು ಬೇಕಾದ್ರೂ ಈಸಿಯಾಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಈರುಳ್ಳಿ ನಿಮಗೆ ಇಷ್ಟ ಇಲ್ಲ ಅನ್ನೋರು, ಒಬ್ಬೊಬ್ರು ಈರುಳ್ಳಿ ಹಾಕಿದ್ರೆ ಚಿತ್ರಾನ್ನಕ್ಕೆ ಇಷ್ಟಪಡಲ್ಲ ಅಂಥವ್ರು ಬೇಕಾದ್ರೆ ಈರುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ನಾನು ಐಟಮ್ ತೋರಿಸ್ಬೇಕಾದ್ರೆ ಜೀರಿಗೆ ತೋರಿಸಿಲ್ಲ, ಅದ್ರ ಜೊತೆಗೆ ಜೀರಿಗೆ ಹಾಕಿದ್ದೀನಿ, ಅರಿಶಿನ ಪುಡಿ ಆ್ಯಡ್ ಮಾಡಿದ್ದೀನಿ, ಉಪ್ಪು ಅದು ಐಟಮ್ ತೋರಿಸ್ಬೇಕಾದ್ರೆ ತೋರಿಸಿಲ್ಲ, ಈಗ ಆ್ಯಡ್ ಮಾಡ್ತೀನಿ. ನೋಡಿ, ಯಾವ ಬ್ಯಾಚುಲರ್ಸು ಅಷ್ಟೇ ರೈಸ್ ಮಾಡಿಕೊಂಡು ಬೇಗ ಮಾಡ್ಕೋಬೋದು. ಇಲ್ಲ ನಾವು ಈರುಳ್ಳಿ ಹಾಕೋದು ಬೇಡ ಅಂದರೆ ಬರೀ ಕಡಲೆಬೀಜ ಕಡಲೆಬೇಳೆ ಹಸಿಮೆಣ್ಸಿಕಾಯಿ ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಂಗೆ ಮಾಡ್ಕೋಬೋದು. ನಮ್ಮ ಮನೇಲಿ ಸಮ್ಮರ್ ವೆಕೇಷನ್ ಇರೋದ್ರಿಂದ ಮಕ್ಕಳು ಎಲ್ಲ ಜಾಸ್ತಿ ಇದ್ದಾರೆ. ನೋಡಿ, ಇವಾಗ ಕಡಲೆಬೀಜ ಕಡಲೆಬೇಳೆ ಎಲ್ಲ ಸ್ವಲ್ಪ ಲೈಟಾಗಿ ಹುರಿದಾಯ್ತು. ಇವಾಗ ಅದಕ್ಕೆ ನಾನು ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಕ್ಕಳೆಲ್ಲ ಜಾಸ್ತಿ ಇರೋದ್ರಿಂದ ನಾನು 2 ದಪ್ಪು ಮಾವಿನಕಾಯಿ ತೊಗೊಂಡಿದ್ದೀನಿ. ಬೇಕಾದ್ರೆ ಗೊಜ್ಜು ನೀವು ಮಾಡಿ ಒಂದು 2-3 ದಿನ ಎತ್ತಿಟ್ಕೋಬೋದು, ಬೇಕು ಹೊರಗಡೆನೇ ಎತ್ತಿಟ್ಕೋಬೋದು, ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ. ನೋಡಿ, ಇವಾಗ ಕಡಲೆಬೀಜ ಕಡಲೆಬೇಳೆ ಜೀರಿಗೆ ಎಲ್ಲ ಫ್ರೈ ಆಯ್ತೈತೆ. ಅದಕ್ಕೆ ನಾನು ಹಸಿಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಕಮ್ಮಿ ಇಲ್ಲ ಅಂದರೆ ಬೇಕಾದ್ರೆ ಒಣಮೆಣ್ಸಿಕಾಯಿನಾರು ಹಾಕ್ಕೋಬೋದು. ನೋಡಿ, ನಿಮ್ಮ ರುಚಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಾನು 2 ದಪ್ಪು ಇದು ಹುಳಿ ಮಾವಿನಕಾಯಿ ಹಾಕಿರೋದ್ರಿಂದ ಒಂದು 15 ಹಸಿಮೆಣ್ಸಿಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಗೊಜ್ಜು ಕೂಡ ಜಾಸ್ತಿ ಬೇಕು, ಜನಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ. ಒಂದು 15 ಜನನೇ ಇದ್ದಾರೆ ನಮ್ಮ ಮನೇಲಿ. ನಾನು ಇವತ್ತು ಮಾಡ್ತಾ ಇರೋದು ಒಂದು 10ರಿಂದ 15 ಜನಕ್ಕೆ ಆಗೋಷ್ಟು ಮ್ಯಾಂಗೋ ಚಿತ್ರಾನ್ನ ಮಾಡ್ತಾ ಇರೋದು. ನೋಡಿ, ಕಡಲೆಬೀಜ ಎಲ್ಲ ಇವಾಗೂ ಅಷ್ಟೇ ಸಿಮ್ಮಲ್ಲೇ ಇದೆ. ಕಡಲೆಬೀಜ ಎಲ್ಲ ಇವಾಗ ಪಟ ಅಂತ ಹುರಿತಾ ಇದೆ. ಹಸಿಮೆಣ್ಸಿಕಾಯಿನೂ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ನಾನು ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಬೇಕಾದ್ರೆ ನೀವು ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು. ನಾನು ಮಾವಿನಕಾಯಿನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಂದ್ಬಿಟ್ಟು ಈರುಳ್ಳಿನ 4 ಸಣ್ಣಕ್ಕೆ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ. ಈ ಈರುಳ್ಳಿನೂ ಅಷ್ಟೇ ಫ್ರೈ ಮಾಡ್ಕೋಬೇಕಾದ್ರೆ ಅದು ಕಲರೆಲ್ಲ ಚೇಂಜ್ ಆಗಬೇಕು, ಬ್ರೌನ್ ಕಲರಿಗೆ ಬರಬೇಕು. ಹಂಗೆ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ. ಎಣ್ಣೆ ಜಾಸ್ತಿ ಅದೇ ಅನಿಸ್ಬೋದು, ಆದರೆ ಮಾವಿನಕಾಯಿ ಎಲ್ಲ ಹಾಕಿದ್ಮೇಲೆ ಎಣ್ಣೆ ಕರೆಕ್ಟ್ ಆಗುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಲರು ಈರುಳ್ಳಿದು ಅಷ್ಟೇ ಬ್ರೌನ್ ಕಲರ್ ಬರಬೇಕು. ಅದೇ ಮಾವಿನಕಾಯಿ ಕೆಲವೊಂದು ಹಣ್ಣುಗಳು ನಮ್ಗೆ ಸಿಗೋದೇ ಸೀಸನೇಬಲ್, ಅಂದರೆ ಕೆಲವೊಂದು ಟೈಮಲ್ಲಿ ಮಾತ್ರ ಸಿಗೋದು, ಎಲ್ಲ ಟೈಮಲ್ಲೂ ಸಿಗೋಲ್ಲ. ಹಂಗಿದ್ದಾಗ ಮಾವಿನ ಹಣ್ಣು ಟೈಮಲ್ಲಿ ಇದ್ದಾಗ ಮಾವಿನ ಹಣ್ಣಲ್ಲಿ ಏನೇನು ರೆಸಿಪಿಗಳು ಮಾಡ್ಬೋದು ಅದೆಲ್ಲ ಮಾಡ್ಕೊಂಡು ತಿಂದ್ಬಿಡ್ಬೇಕು. ನಿಮಗಿನ್ನೂ ಮಾವಿನಕಾಯಿಲಿ ಏನಾರು ಬೇರೆ ಮಾವಿನಕಾಯಿ ಉಪ್ಪಿನಕಾಯಿ ಇಲ್ಲ ಚಟ್ನಿ ಆ ಥರ ಏನಾರು ಬೇಕಾದ್ರೆ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನನಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಯ್ತೈತೆ. ಇಲ್ಲ ಏನಾರ ಮನೇಲಿ ಬೆಳಗ್ಗೆ ಅನ್ನ ಜಾಸ್ತಿ ಮಾಡಿದಾಗ, ಅನ್ನದಿದ್ದರೆ ನೈಟು ನನಗೆ ಎಲ್ಲಾರ ಹೊರಗಡೆ ಹೋಗಿ ಬಂದಿರ್ತೀವಿ, ಅಡುಗೆ ಮಾಡೋಕ್ಕಾಗಲ್ಲ ಅಂದಾಗ ರೈಸ್ ಇದ್ದರೆ ಬೇಗ ಒಂದು 10 ನಿಮಿಷಕ್ಕೆಲ್ಲ ಚಿತ್ರಾನ್ನ ಮಾಡ್ಕೋಬೋದು. ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ಮಾಡ್ಕೋಬೋದು. ನೋಡ್ಕೊಳ್ಳಿ, ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಯ್ತೈತೆ. ಇವಾಗ ನಾನು ಇದಕ್ಕೆ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದಲ್ಲ, ಮಾವಿನಕಾಯಿನೂ ಅಷ್ಟೇ ನೀವು ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ಚೆನ್ನಾಗಿ ತೊಳ್ಬಿಟ್ಟು ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಹೊರದಾಕ್ಬಿಟ್ಟು ತುರ್ಕೋಬೇಕು. ಈ ಕೊಬ್ಬರಿ ತುರಿಯೋದು ಇದ್ದೇ ಇರುತ್ತಲ್ವ, ಅದನ್ನು ತುರ್ಕೊಬಿಟ್ಟು ಇವಾಗ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಇವಾಗ ಕಲರ್ ಚೇಂಜ್ ಆಯ್ತೈತೆ. ನೆಕ್ಸ್ಟ್ ನಾನು ಅದಕ್ಕೆ ಮಾವಿನಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ಹೇಳಿದ್ನಲ್ಲ ದಪ್ಪದು 2 ಮಾವಿನಕಾಯಿ ತುರಿದಿತ್ತು ಅಂತ. ಈಗ ಮಾವಿನಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಾವಿನಕಾಯಿ ಆ್ಯಡ್ ಮಾಡಿಕೊಂಡು ಮಾವಿನಕಾಯಿದು ಸ್ವಲ್ಪ ನೀರಂಶ ಎಲ್ಲ ಇರುತ್ತಲ್ವ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ನೀರಂಶ ಎಲ್ಲ ಹೋಗೋ ಥರ
ನೋಡ್ಕೋಬೇಕು. ನೀರಂಶ ಮಾವಿನಕಾಯಿಲಿರೋ ನೀರಂಶ ಎಲ್ಲ ಬಿಟ್ಕೊಂಡು ಅದು ಫ್ರೈ ಆಗಬೇಕು, ಆ ಥರ ನೋಡ್ಕೋಬೇಕು. ನೋಡಿ ಇವಾಗ ಮಾವಿನಕಾಯಿ ಎಲ್ಲ ಫುಲ್ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಾವಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಲಾಸ್ಟಲ್ಲಿ ಇವಾಗ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಪುಡಿ ಆ್ಯಡ್ ಮಾಡ್ಕೋಬೇಕು. ಹೇಳಿದ್ನಲ್ಲ ಮಾವಿನಕಾಯಲ್ಲೂ ಸ್ವಲ್ಪ ನೀರಂಶ ಇರುತ್ತಲ್ವ, ಆ ನೀರೆಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಉಪ್ಪೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟು ಈರುಳ್ಳಿ ಎಲ್ಲ ಹಾಕಿದ್ನಲ್ಲ, ಈಗ ಉಪ್ಪು ಆ್ಯಡ್ ಮಾಡ್ಕೊಂಡು ಮತ್ತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಚಿತ್ರಾನ್ನ ರೆಡಿ ಆಯಿತು. ಅರಿಶಿನ ಪುಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇದೇ ಥರನೇ ಮಾಡಬೇಕು ಅಂತ ಏನಿಲ್ಲ, ಅದೇ ಈರುಳ್ಳಿ ಇಲ್ಲದೇ ಮಾಡೋದು. ಒಬ್ಬೊಬ್ಬರು ಮಸಾಲೆ ರುಬ್ಬಿಟ್ಟು ಚಿತ್ರಾನ್ನ ಮಾಡ್ಕೋತಾರೆ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ರುಬ್ಬಿ ಮಸಾಲೆ ಮಾಡ್ಕೋತಾರೆ. ಒಬ್ಬೊಬ್ಬರು ಒಂದೊಂದು ಟೈಪಲ್ಲಿ ಮಾಡ್ಕೋತಾರೆ. ಇದು ಅಷ್ಟೇ ತುಂಬ ಕ್ವಿಕ್ಕಾಗಿ ಬೇಗ ಈಸಿಯಾಗಿ ಆಗುತ್ತೆ ಮತ್ತು ಟೇಸ್ಟು ಅಷ್ಟೇ ತುಂಬ ಸೂಪರಾಗಿರುತ್ತೆ. ಅತ್ತ ಖಾರನೂ ಅಲ್ಲ, ಅತ್ತಗೆ ಹುಳಿನೂ ಅಲ್ಲ, ಆ ಥರ ಇತ್ತು ನಮ್ಮ ಮನೆ ಚಿತ್ರಾನ್ನ. ಟೋಟಲಿ ಹೇಳ್ಬೇಕಂದ್ರೆ ಎಮ್ಮಿ ಆಗಿತ್ತು ಅಂತ ಹೇಳ್ಬೋದು. ನೋಡಿ ಇವಾಗ ಎಲ್ಲ ಆಯಿತು. ಲಾಸ್ಟಲ್ಲಿ ನಾನು ಅರಿಶಿನ ಪುಡಿ ಹಾಕೋದು ಮರ್ತಿದ್ದೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದು ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಹೊಡ್ಕೊಂಡು ಅರಿಶಿನ ಪುಡಿ ಹಾಕೋದನ್ನ ಮರ್ತಿದ್ದೆ. ಈರುಳ್ಳಿ ಹಾಕ್ದಾಗೆ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಇವಾಗ ಲಾಸ್ಟ್ ಟೈಮಲ್ಲಾರು ಹಾಕ್ಕೋಬೋದು ಅರಿಶಿನ ಪುಡಿನ. ಇವಾಗ ಅರಿಶಿನ ಪುಡಿ ಹಾಕೋತೀನಿ. ನೋಡಿ ಬ್ಯಾಚುಲರ್ಸ್ ಎಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ಸೀಸನಬಲ್ ಅಂತೂ ಮಾಡ್ಕೊಂಡು ತಿನ್ಬೇಕು ನಾವು. ಈಗ ವರ್ಷ ಪೂರ್ತಿ ಬೇಕಾದ್ರೆ ಬಾಳೆಹಣ್ಣು ಅವೆಲ್ಲ ತಿನ್ಬೋದು, ಆರೆಂಜು ಅವೆಲ್ಲ. ನೋಡಿ ಈಗ ಅರಿಶಿನ ಪುಡಿ ಹಾಕಾದರೆ ಮಾವಿನ ಹಣ್ಣಾಗಲಿ, ದ್ರಾಕ್ಷಿಗಳಾಗಲಿ, ಸಪೋಟನೂ ಸಿಗುತ್ತೆ. ಆದರೆ ರೇರಬಲ್ ವಾಟರ್ ಮಿಲನು ಅವೆಲ್ಲ ಒಂದು ಸೀಸನಲ್ಲಿ ತಿನ್ನೋದು. ಹಂಗಾಗಿ ಅವು ಸಿಕ್ಕಿದಾಗ ಮಾಡ್ಕೊಂಡು ತಿಂದ್ಬಿಡ್ಬೇಕು. ನೋಡಿ ಇವಾಗ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗೆಲ್ಲ ಮಾವಿನ ಹಣ್ಣಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ, ನೀರೆಲ್ಲ ಬಿಟ್ಕೊಂಡು ಚೆನ್ನಾಗೆಲ್ಲ ನೀರಂಶ ಎಲ್ಲ ಕಡಿಮೆ ಆಗಿದೆ. ನೋಡಿ ಕೊನೆಗೆ ನಾನು ಇದನ್ನ ಸ್ಟವ್ ಆಫ್ ಮಾಡ್ತೀನಿ. ಚೆನ್ನಾಗಿ 1-2 ನಿಮಿಷ ಮೀಡಿಯಮ್ ಊರಲ್ಲಿ ಇದು ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಈಗ ಅನ್ನ ಮಾಡಿ ಇಟ್ಟಿದ್ದೀನಿ. ಅನ್ನ ಮಾಡಿಟ್ಟು ಸ್ವಲ್ಪ ಗೊಜ್ಜನ್ನ ಬೇಕಾದ್ರೆ ಎತ್ತಿಟ್ಕೊಬಿಟ್ಟು ನಿಮ್ಗೆ ಎಷ್ಟು ಗೊಜ್ಜಿಗೆ ಬೇಕಷ್ಟಕ್ಕೆ ಕಲಿಸ್ಕೊಂಡು ಅನ್ನ ಇಟ್ಕೊಳ್ಳಿ. ಸೂಪರಾಗಿ ಬಿಸಿಯಾಗಿ ಈಸಿಯಾಗಿ ಈಗ ಎಗ್ ರೈಸ್ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.